ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ ದೊಡ್ಡ ಧನ್ಯವಾದಗಳು. ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕರಿಸ್ತಾ, ಎಸ್ ದ ಫಸ್ಟ್ ಪಾಯಿಂಟ್ ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ. ಮತ್ತು ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಲೈನಪ್ಪಲ್ಲಿ ನೋಡಿದ್ದೀರಾ. ಒಂದು ಕತೆ ನಿಮ್ಮ ತಲೆಯಲ್ಲಿ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಿರೋ ಕತೆ ಆಗಿರಲ್ಲ. ಅದು ನೀವು ಸಿನಿಮಾ ಅಫ್ಕೋರ್ಸ್ ಸಿನಿಮಾ ನೋಡ್ತೀರಾ. ಅವತ್ತಿನ ದಿವಸ ಸಿಗ್ತೀವಿ, ಅವತ್ತಿನ ದಿವಸ ಮಾತಾಡೋಣ. ಸೊ ಎಂಟೈರ್ ಲವ್ ಮ್ಯಾಟರ್ ಟೈಟಲ್ ಏನಿದೆ, ಆ ಕೂದಲಲ್ಲಿ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ. ಒಂದು ಲವ್, ಒಂದು ಮ್ಯಾಟರ್ ಅಂತ ನಾವು ಇವತ್ತು ಏನು ಕರ್ಕೋತೀವಿ, ಅಥವಾ ಇವತ್ತು ಏನು ರೂಢಿ ಇಲ್ಲಿದೆ, ಆ ಥಿನ್ ಲೈನ್ ಆಫ್ ಎಮೋಷನ್, ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ, ಆ ಪರದೆನ ಹೇಳಕ್ ಕೊಟ್ಟಿರೋ ಕತೆ ಲವ್ ಮ್ಯಾಟ್ರು. ನಮ್ಗೆ ಎಲ್ಲ ನೋಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸಲ್ಲಿ ಅಚ್ಯುತಣ್ಣ ಇದ್ದಾರೆ, ಸುಮನ್ ರಂಗನಾಥ್ ಮೇಡಮು ಕಾರಣಾಂತರಗಳಿಂದ ಅವರು ಟ್ರಿಪ್ ಬರೋಕ್ಕಾಗಲಿಲ್ಲ. ಅನಿತಾ ಭಟ್ ಮೇಡಮ್ ಇದ್ದಾರೆ, ನಮ್ಮ ಫೇವ್ರೇಟ್. ಆ್ಯಂಡ್ ದ ಯಂಗರ್ ಜನರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಜೊತೆ ಸೋನಲ್ ಮೊಂತೇರ್ ಅವರು, ಜೊತೆಗೆ ಸುಷ್ಮಿತಾ ಗೋಪಿನಾಥ್. ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪೇ ಕಾಣಿಸುತ್ತೆ, ಬಟ್ ಇದು ಟ್ರಯಾಂಗಲ್ ಅಲ್ಲ, ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ ಹೊರಟಿರೋ ಒಂದು ಕತೆ. ಎಸ್, ಅದಕ್ಕಿಂತ ಜಾಸ್ತಿ ಇನ್ನು ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ನನ್ನ ಎಂಟೈರ್ ಈ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್, ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು. ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನು ಕರಿತೀವಿ ನಾವು, ಆ ಒಂದು ಅದ್ರದ್ದು ಕಂಪ್ಲೀಟ್ ಎನರ್ಜಿ, ಮ್ಯೂಸಿಕ್, ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬ ವಿಚಾರಗಳನ್ನ ವಿನಿಮಯ ಮಾಡುತ್ತೆ. ಅಂಥದ್ದಕ್ಕೆ ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ ಅಂಥ ಒಂದು ಟೀಮ್ ಸಿಗ್ಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬ ಚೆನ್ನಾಗಿ ನಮ್ಮ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ತೊಗೊಂಡು ಮಾಡಿಕೊಟ್ಟಿದ್ದಾರೆ. ಸೊ ದಟ್ ಈಸ್ ಶಡ್ರಾಕ್ ಸೋಲ್ಮನ್, ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು. ಅದು ಬಿಟ್ಟರೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು. ಎಷ್ಟೊಂದು ಚಾಲೆಂಜಸ್ಗಳಿದ್ವು, ಎಲ್ಲ ಚಾಲೆಂಜಸ್ಸಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಸ್, ನೆಕ್ಸ್ಟ್ ನೀವು ಸರ್, ನನ್ನ ವಯಸ್ಸಿನ ಹುಡುಗರಿಗೆ ಹೊಳಿತಾ ಇರುತ್ತೆ ಲವ್ ಸ್ಟೋರೀಸ್ಗಳು ಏನಾಗೋಗ್ಬಿಡುತ್ತೆ. ಯೂಶಲ್ ಆಗಿ ನಮ್ಮ ಲೈಫಲ್ಲಿ ಒಂದು ಕೆಲವು ಆಗೋಗ್ಬಿಡುತ್ತೆ. ಅವರಿಂದ ನಾವು ಕೇಳಿರ್ತೀವಲ್ಲ ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನ್ ಹಿಂಗೆ ಆಗೋಗ್ಬಿಡಿತಲ್ಲ ಲೈಫು ಅಂತ ಹೇಳಿದಾಗ, ಸೊ ಅವ್ರಿಂದ ಬಂದಿರೋ ಕೆಲವು ಮಾತುಗಳು, ಆ ಮಾತುಗಳು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು, ಎಷ್ಟು ಮಟ್ಟಿಗೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಡಿಫ್ರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ, ಬಟ್ ರೂಢಿಲಿ ನಾವು ನೋಡಕ್ಕೆ ಆಗ್ತಿಲ್ಲ, ಎಲ್ಲ ಬೆರಳೆಣಿಕೆಗಳಷ್ಟು ಇರುತ್ತೆ. ಅದೇ ಅದು ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ತರನೇ ಕೇಳುತ್ತೆ. ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ, ಇದೇ ಪ್ರೆಸೆಂಟೇಷನ್ ಬಂದಾಗ ಇದು ನೋಡಕ್ಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳುತ್ತೆ. ಸೊ ಎಸ್, ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ, ಈ ಕಾಲಘಟ್ಟದೊಂದು ಪ್ರೀತಿ, ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಲೇಟ್ ಬರುತ್ತೆ ಲವ್ಗೆ, ದಟ್ ಈಸ್ ಲವ್ ಮ್ಯಾಟರ್. ಇಲ್ಲ, ಅದೊಂದು ಚೂರು ಚೇಂಜ್ ಇದೆ ಸರ್. ಅಚ್ಯುತ್ ಸರ್ದು, ಅನಿತಾ ಭಟ್ ಮೇಡಮ್, ಸುಮನ್ ರಂಗನಾಥ್ ಒಂದು ಕಾಲಘಟ್ಟ ಹೋಗಿ ತಿರ್ಗಾ ಅವ್ರು ಲೈವ್ ಅಲ್ಲಿ ಸಿಕ್ಕಿ ಏನಾಗುತ್ತೆ, ಹೆಂಗಾಗುತ್ತೆ, ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸಪ್ ಆಗುತ್ತೆ, ಹೆಂಗೆ ಅವ್ರು ನಮ್ಮನ್ನ ದಾರಿ ತಪ್ಪಿಸ್ತಾರೆ, ದಾರಿ ತರ್ತಾರೆ, ಎಲ್ಲ ನಡೆಯುತ್ತದೆ. ಅದು ನೀವು ಅದೇ ಹೇಳಿದ್ನಲ್ಲ, ನೀವು ಏನ್ ಅನ್ಕೋತೀವಿ ಅದಿಲ್ಲದೆ ಇರೋದೇ ಈ ಸಿನಿಮಾ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲೆ. ಹೌದು ಸರ್, ಅದೇ ಇಬ್ರು ಲವ್ ಇಂಟ್ರೆಸ್ಟೇ. ಏನಾಗುತ್ತೆ, ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ಅಟ್ರಾಕ್ಷನ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ, ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಬಟ್ ತಿರ್ಗಾ ಅಟ್ರಾಕ್ಷನ್ ಒಂದು ಪ್ಯೂರ್ ಲವ್ ಆಗಿ, ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಆಗೋ ಒಂದು ಪಾಯಿಂಟ್ ಆಫ್ ವ್ಯೂ ಇಬ್ರು ಕ್ಯಾರೆಕ್ಟರ್ಲೂ ಇರುತ್ತೆ. ಎಲ್ರಿಗೂ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ. ಯಾವ ಕ್ಯಾರೆಕ್ಟರ್ಗೂ ಜಸ್ಟ್ ಹಂಗೆ ಹಾಫ್ ವೇಲ್ ಓಪನ್ ಆಗೋ ಥರ ಏನು ಆ ಥರ ಇಲ್ಲ. ಎಲ್ಲ ಕ್ಯಾರೆಕ್ಟರ್ಗಳು ಒಂದು ಸೂಪರ್ ಆಗಿರೋ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಂದು ಆ ಸ್ಟೋರಿ ನೀಟಾಗಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಜಸ್ಟಿಫಿಕೇಶನ್ ಕೊಡುತ್ತೆ.
ಹಾ ತುಂಬಾ ಎಸ್ ಸರ್, ಸಿನಿಮಾದಲ್ಲಿ ಆನ್ ಸ್ಕ್ರೀನ್ 4 ಸಾಂಗ್ ಇದೆ, ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡ್ಕೊಂಡ್ವಿ, ಕೋಟಾ ಪ್ರೀತಿ ಅಂತ ಅಂದ್ಬಿಟ್ಟು. ಎಲ್ಲ ಸಾಂಗ್ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ, ನಮ್ಮ ಟ್ರ್ಯಾಕ್ ಸಾಲ್ವನ್ ಸರ್. ನಮ್ಮ ಸಿನಿಮಾಗೆ ಲಿರಿಕ್ಸ್ ಅಂತ ಅಂದ್ಬಿಟ್ಟು 3 ಜನ ಬರ್ತಾರೆ, ಬಟ್ ಎಲ್ಲ ಒಂದು ಹಬ್ಬಬ್ಬ ಅನ್ನೋ ಒಂದು ಸಾಂಗ್ ಮಾತ್ರ 3 ಇದಾಯ್ತು. ಅದು ಬಿಟ್ರೆ ಮಿಕ್ಕಿದೆಲ್ಲ ಸಾಂಗ್ಗಳು ಚೇತನ್ ಅನಿಕೇತ್ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ. ಈಗ ನೀವೇನು ಕೇಳಿದ್ರಿ ಎಲ್ಲ ಅವರ ರಚನೆನೇ, ಎಲ್ಲ ಸಾಂಗ್ ಅವರೇ. ಹಬ್ಬಬ್ಬ ಅದೇ ಕೆಲವು ಇದೆ ಸರ್. ನಮ್ಮ ಸ್ನೇಹಿತರೊಬ್ರು ಇದ್ರು, ಪ್ಯಾಥೋ ಸಾಂಗ. ಥ್ಯಾಂಕ್ ಯು ಅವ್ರ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್. ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ಮೋಸ್ಟ್ಲಿ ಬೆಂಗಳೂರು ಮತ್ತೆ ಕುದುರೆಮುಖ 2 ಜಾಗದಲ್ಲಿ ಮಾಡಿದ್ವಿ. ಕುದುರೆಮುಖದಲ್ಲಿ ಒಂದು ಪೋರ್ಷನ್, ಸೋನಲ್ ಮತ್ತೆ ನಮ್ದು ಏನ್ ಪೋರ್ಷನ್ ಬರುತ್ತೆ ಅದು ಕುದುರೆಮುಖದಲ್ಲಿ ಮಾಡಿರ್ತದೆ. ಇನ್ ಮಿಕ್ಕಿದ ರೆಸ್ಟ್ ಆಫ್ ಮಿಕ್ಕಿದೆಲ್ಲ ನಾವು ಬೆಂಗಳೂರಲ್ಲೇ ಮಾಡ್ಕೊಂಡಿದ್ವಿ. ಸರ್, ಶೂಟಿಂಗ್ ಸ್ಟಾರ್ಟ್ ಆಗಿ ನಮ್ದು ಆಲ್ಮೋಸ್ಟ್ ಪೋಸ್ಟ್ ಕರೋನಾ ಪೇಸಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ನೋಡ್ತಾರೆಲ್ಲ ಮಾಡ್ಕೊಂಡಿದ್ವಿ. 1 ಪೇಸ್ ಆಫ್ ಶೂಟಿಂಗ್ ಅಚ್ಚುತನಂದು ಮುಗಿಸ್ಬಿಟ್ಟು ಇನ್ನೇ ನಾವು ಎಲ್ಲ ಬೇರೆಲ್ಲ ಶೂಟ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಬಂದಾಗ ಸ್ವಲ್ಪ ಅದೇ ವಿ ಟುಕ್ ಅವರ್ ಓನ್ ಸ್ವೀಟ್ ಲಿಟಲ್ ಟೈಮ್. ಇವತ್ತಿನ ಪೋಸ್ಟ್ ಕರೋನಾ ನನಗಿಂತ ಜಾಸ್ತಿ ನಿಮ್ಗಳಿಗೆ ಗೊತ್ತು, ಏನೇನಾಗಿದೆ, ಯಾರ್ಯಾರು ಸೀದಾ ಉಲ್ಟಂಬಟ್ ಆಗಿದ್ದಾರೆ, ಎಲ್ಲ ಏನೆಲ್ಲ A to Z ನಿಮಗೆ ಗೊತ್ತಿರೋ ಇದು. ಬಟ್ ಎಸ್, ಬಿಡದೆ ಒಂದು ಕಮಿಟ್ಮೆಂಟ್, ಒಂದು ಕೈ ಹಾಕಿದೀವಿ. ಆ ಕಮಿಟ್ಮೆಂಟು ಮತ್ತು ಅದ್ರ ಮೇಲೆ ನಂಬಿಕೆ ಇರೋದ್ರಿಂದ ವಿ ಹ್ಯಾವ್ ಡನ್ ವಾಟ್ ಎವರ್ ಏನದಕ್ಕೆ ಬೇಕು ಅದನ್ನ ಒದಗಿಸಿ ಮಾಡಿರೋ ಒಂದು ಸಿನಿಮಾ. ಇದು ನನಗೆ ಸ್ಟೋರಿ ವೈಸ್ ಅದು ಅನ್ಸಲ್ಲ ಸರ್. ಸ್ಟೋರಿ ವೈಸ್ ಐ ಆಮ್ ಸ್ಟಿಲ್ ವೆರಿ ತುಂಬಾ ನಂಬಿಕೆ ಇದೆ. ಯಾಕಂದ್ರೆ ಅವತ್ತಿಗೆ ಮೋಸ್ಟ್ಲಿ ಏನೋ ದೇವರು, ನಾವೇನೇ ಸ್ಕ್ರೀನ್ ಪ್ಲೇ ಕೊಡ್ರು ದೇವ್ರದ್ದು ಒಂದು ಸ್ಕ್ರೀನ್ ಪ್ಲೇ ಇರುತ್ತಲ್ಲ, ಆ ಸ್ಕ್ರೀನ್ ಪ್ಲೇ ಯಾವುದು ಸೂಪರ್ ಹಿಟ್ ಆಗುತ್ತೆ. ಸರ್ ನಂದು ನಾನು ಎಸ್, ನನಗೆ KM ಚೈತನ್ಯ ಆದಿನಗಳು ಮಾಡಿರಲ್ಲ, ಅವರ ಅಸಿಸ್ಟೆಂಟ್ ಆಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ನಂತರ ಥಿಯೇಟರ್ಗಳಲ್ಲೂ ಸೀರಿಯಲ್ಗಳಲ್ಲಿ ಸಾಕಷ್ಟು ಕೆಲಸ ಮಾಡಿ, ಆಮೇಲೆ ಉಗ್ರಂ ಅಂತ ಒಂದು ಸಿನಿಮಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಕೆಲಸ ಮಾಡಿ ಅದ್ರಲ್ಲಿ ಆಕ್ಟ್ ಕೂಡ ಮಾಡಿದ್ದೆ. ಅದಾದ್ಮೇಲೆ ನನ್ನ ಗುರುಗಳು ದುನಿಯಾ ಸೂರಿ ಸರ್ ಅವ್ರ ಜೊತೆ ಗಡಿಪುಡಿ ಅಂತ ಒಂದು ಸಿನಿಮಾ ಮುಗಿಸಿ, ನಂತರ ಇನ್ನೊಂದೆರಡು ಬೇರೆ ಶಾರ್ಟ್ ಫಿಲ್ಮ್ಸು ಮತ್ತೆ ಆರ್ಟ್ ಫಿಲ್ಮ್ಸ್ ಫೀಲ್ಡಲ್ಲಿದ್ದೆ. ಸೊ ಇದನ್ನ ಟೇಕ್ ಆಫ್ ಮಾಡ್ಬೇಕಾಗಿ ಬಂತು. ಲವ್ ಮ್ಯಾಟ್ರು ಅವಾಗ ಬರ್ಕೊಂಡಿದ್ದು ಬೇರೆಯವ್ರಿಗೆ ಅಂತ. ಅನ್ಫಾರ್ಚುನೇಟ್ಲಿ ಅದೆಲ್ಲ ಚೇಂಜಸ್ಗಳಾದ್ಮೇಲೆ ನಾನೇ ಮಾಡಬೇಕಾಗಿ ಒಂದು ಅವಕಾಶ ಸಿಕ್ತು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ.